So a warm welcome students. Today I will be explaining Suez Canal crisis. This is session 13, 6th semester BA Contemporary World. I am Rekha HG, Assistant Professor of History, Government First Grade College, Vijayanagar, Bangalore. So Suez Canal crisis. This crisis began on October 29, 1956 after Egyptian President Gamal Abdel Nasser nationalized the canal. ಸೊ ಈ ಕಾಲುವೆಯನ್ನು ಆಗ ಅವನು ರಾಷ್ಟ್ರೀಕರಣ ಮಾಡ್ತಾನೆ. ಸೊ ಇದರದ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತಂದರೆ, ಸೂಯಸ್ ಕಾಲುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಯುರೋಪಿನ ರಾಷ್ಟ್ರಗಳಾದಂತಹ ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಸೊ ಸೂಯಸ್ ಕಾಲುವೆ ಒಂದು ಆಯಕಟ್ಟಿನ ಪ್ರದೇಶದಲ್ಲಿರುವಂಥ ಒಂದು ಕಾಲುವೆ. ಅದು ಇಟ್ ಈಸ್ ಇನ್ ಅ ಸ್ಟ್ರಾಟಜಿಕ್ ಪ್ಲೇಸ್. ಸೊ ಇಟ್ ಈಸ್ ಇನ್ ಬಿಟ್ವೀನ್ ದ ಮೆಡಿಟರೇನಿಯನ್ ಸಿ ಆ್ಯಂಡ್ ದ ರೆಡ್ ಸಿ. ಸೊ ಸೂಯಸ್ ಕಾಲುವೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಭೂಮಧ್ಯ ಸಮುದ್ರಗಳನ್ನು ಸಂಪರ್ಕಿಸುವ ಅಂತಾರಾಷ್ಟ್ರೀಯ ಕಾಲುವೆ ಅಂತ ಹೇಳ್ಬೋದು. ಇದನ್ನು ನಿರ್ಮಾಣ ಮಾಡಿದ್ದು ಯಾವಾಗ ಅಂತಂದರೆ, ಇಟ್ ವಾಸ್ ಬಿಲ್ಡ್ ಇನ್ 1856 to 69. ಆ ಟೈಮ್ನಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಲಾಗತ್ತೆ ಫ್ರಮ್ 1856 to 69. ಸೊ ಬಿಕಾಸ್ ಮೊದಲಿಗೆ ಟ್ರೇಡ್ ವಾಸ್ ಟೇಕಿಂಗ್ ಪ್ಲೇಸ್ ಫ್ರಮ್ ದ ಮೆಡಿಟರೇನಿಯನ್ ಸಿ, ಕೇಪ್ ಆಫ್ ಗುಡ್ ಹೋಪ್, ಮೆಡಗಾಸ್ಕರ್, ಕ್ಯಾಲಿಕಟ್ ವಾಸ್ ಎ ವೆರಿ ಲಾಂಗ್ ಡಿಸ್ಟೆನ್ಸ್. ನೌ ದ ಟ್ರೇಡ್ ಡಿಸ್ಟೆನ್ಸ್ ಈಸ್ ರೆಡ್ಯೂಸ್ಡ್ ಫ್ರಮ್ the Mediterranean Sea, connecting the what you call Red Sea and then reaching India soon is a profit for the England in the trade and commerce. ಸೊ 1856 ರಿಂದ 69 ಅವಧಿಯಲ್ಲಿ ಫ್ರಾನ್ಸಿನ ಇಂಜಿನಿಯರ್ ಆಗ ಫರ್ನಾಂಡೋ ಡಿ ಲೆಪೆಸ್ ಅನ್ನು ನಿರ್ಮಿಸ್ತಾನೆ. ಈಜಿಪ್ಟಿನ ಈಶಾನ್ಯ ತುದಿಯಲ್ಲಿರುವ ಕೆಂಪು ಸಮುದ್ರದ ಸೂಯಸ್ ಬಂದರಿನಿಂದ ಉತ್ತರ 108 ಮೈಲಿ ದೂರದ ಮೆಡಿಟರೇನಿಯನ್ ಸಮುದ್ರವನ್ನು ಮುಟ್ಟತ್ತೆ. ಸೊ ಇದನ್ನು ನಿರ್ಮಿಸಿದ್ದು ಕಂಪ್ಲೀಟ್ ಆಗಿದ್ದು 1869. ಆಗ 100 years ಗುತ್ತಿಗೆಯನ್ನು ತಗೊಳ್ತಾರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಸೊ 1856 ಇಂದ 1956, ನಾಟ್ ಎಕ್ಸಾಕ್ಟ್ಲಿ 1856 ಅಲ್ಲ, ಕಂಪ್ಲೀಟ್ ಆಗಿದ್ದು 1869. 100 years ಅನ್ನು ತಗೊಂಡಿರ್ತಾರೆ ಗುತ್ತಿಗೆ, ನ್ಯಾಷನಲ್ ಏನಿರ್ತೀರಿ ಲೀಸ್ ತಗೊಂಡಿರ್ತಾರೆ. ಅದು 100 years ಆದಮೇಲೆ ಅವನು ರಾಷ್ಟ್ರೀಕರಣ ಮಾಡಬೇಕಾಗಿರುತ್ತೆ. ಬಟ್ ಈ ವಿಲ್ ನ್ಯಾಷನಲೈಸ್ 10 years early. ಇನ್ ದ ಇಯರ್ 1956 ಓನ್ಲಿ ಈ ವಿಲ್ ನ್ಯಾಷನಲೈಸ್. ಸೊ ಅದು ಭಾರತವನ್ನು ತಲುಪುವ ಹತ್ತಿರದ ಮಾರ್ಗವಾಗಿತ್ತು. ಕೆಂಪು ಸಮುದ್ರ ಮಹತ್ವ ಹೆಚ್ಚಿಸಿದಲ್ಲಿ ಈಜಿಪ್ಟ್ ವಾಣಿಜ್ಯ ಸಹ ವೃದ್ಧಿಸುತ್ತೆ. ಬಿಕಾಸ್ ಆಫ್ ದಿಸ್ ಇಟ್ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ ದ ರೆಡ್ ಸಿ ಆ್ಯಂಡ್ ಆಲ್ಸೋ ಇನ್ಕ್ರೀಸಸ್ ದಿ ವಾಟ್ ಯು ಕಾಲ್ ದ ಇಂಪಾರ್ಟೆನ್ಸ್ ಆಫ್ ದ ರೆಡ್ ಸಿ. ಸೊ ವಾಟ್ ಈಸ್ ದ ರೀಸನ್ ಫಾರ್ ದ ನ್ಯಾಷನಲೈಸೇಷನ್ ಆಫ್ ಸೂಯಸ್ ಕೆನಾಲ್? ಸೂಯಸ್ ಕಾಲುವೆ ಕಂಪನಿ ಈಜಿಪ್ಟ್ನಿಂದ ಮಾಡಿಕೊಂಡಂಥ ಒಪ್ಪಂದ 1968ಗೆ ಮುಕ್ತಾಯವಾಗಬೇಕಾಗಿರುತ್ತೆ ಗಡಿ ಟೈಮು. ಅದಕ್ಕಿಂತ ಮೊದಲೇ ಇವರು ರಾಷ್ಟ್ರೀಕರಣ ಮಾಡ್ತಾರೆ. ನಾಜೀರ್ ಅದನ್ನು ಮಾಡಿದಂಥವನು, ಈಜಿಪ್ಟಿನ ಅಧ್ಯಕ್ಷ ನಾಜೀರ್ ಅದನ್ನು ರಾಷ್ಟ್ರೀಕರಣ ಮಾಡ್ತಾನೆ. ಇದರಿಂದ ಸೂಯಸ್ ಕಾಲುವೆ ಬಿಕ್ಕಟ್ಟು ಉದ್ಭವಿಸುತ್ತೆ, ಅಂತಾರಾಷ್ಟ್ರೀಯ ಸಮಸ್ಯೆಗೆ ಕಾರಣವಾಗತ್ತೆ. ಸೊ ಮೇನ್ 2 ಕಾರಣಗಳು ವೈ ದಿಸ್ ಕಾಲುವೆ, ವೈ ದ ಥಿಂಗ್ಸ್ ಗೋಸ್ ರಾಂಗ್ ಅಂದರೆ, ಫಾರ್ ದಿ 2 ಇಂಪಾರ್ಟೆಂಟ್ ರೀಸನ್. In 1956, ನೈಲ್ ನದಿಗೆ there is a plan by the Nazir to build a dam called Aswan Dam. High dam, it's very big dam. ಉದ್ದೇಶವಾಗಿರುತ್ತೆ ನಿರ್ಮಾಣಕ್ಕೆ. he wants money. So what he will do ಅಂದರೆ, he will go and ask in the World Bank to give him the loan. So since World Bank controlled by America and England, they will refuse to give him the what you call loan or the money to build the Aswan Dam. So with another reason why he will nationalize ಅಂತಂದರೆ, ದ್ವಿತೀಯ ಮಹಾಯುದ್ಧದ ನಂತರ ಪ್ರಪಂಚವು ಅಮೆರಿಕ ಮತ್ತು ರಷ್ಯಾ ನೇತೃತ್ವದಲ್ಲಿ 2 ಶಕ್ತಿ ಬಣಗಳಾಗಿ ಉದ್ಭವಿಸುತ್ತವೆ. ಅವುಗಳ ನಡುವೆ ಸೈದ್ಧಾಂತಿಕ ಹೋರಾಟ ನಡೆದು ಶೀತಲ ಸಮರ ತಾರಕಕ್ಕೇರುತ್ತೆ. ನಾಜೀರ್ ಈಸ್ ಇನ್ ಪ್ರೋ ಈಜಿಪ್ಟ್. ನಾಜೀರ್ ಈಜಿಪ್ಟ್ನವನಾಗಿ ಕೂಡ ಅವನು ರಷ್ಯಾದ ಪರ ಇರ್ತಾನೆ. ಈ ಕಾರಣಕ್ಕೆ ಅಮೆರಿಕಾಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಏನೇ ಕೇಳಿದ್ರು ಅಮೆರಿಕ ಕೊಡೋದಿಲ್ಲ. ಸೊ ಈ ಕಾರಣಕ್ಕೆ ಈಜಿಪ್ಟನ್ನು ದ್ವೇಷಿಸ್ತಾ ಇರ್ತವೆ ಅಮೆರಿಕ ಮತ್ತು ಇಂಗ್ಲೆಂಡು, ವಿಶ್ವ ಬ್ಯಾಂಕು ಇವೆಲ್ಲ ದ್ವೇಷಿಸ್ತಾ ಇರ್ತವೆ. ಸೊ ಅವನಿಗೆ ಆಸ್ವಾನ್ ಡ್ಯಾಮ್ ಕಟ್ಟಲೇಬೇಕು. ಆ ಕಾರಣಕ್ಕೆ ಹಣಕಾಸಿನ ವ್ಯವಸ್ಥೆಗಾಗಿ ಅವನು 2 ಕೆಲಸ ಮಾಡ್ತಾನೆ. ಒಂದು, ಈಜಿಪ್ಟಿಂದ ಸಾಲ ತಗೊಳ್ತಾನೆ. ಮತ್ತೊಂದು, ಅವನು ಆಸ್ವಾನ್ ಡ್ಯಾಮ್ ಕಟ್ಟೋದಕ್ಕೆ ಕಾಲುವೆಯನ್ನು
ರಾಷ್ಟ್ರೀಕರಣ ಮಾಡ್ತಾನೆ. He will nationalize the canal from the money that he gets by the transferring of the ships. He can build the Aswan Dam. ಇದು ಆಯಕಟ್ಟಿನ ಪ್ರದೇಶ. It is in a strategic place linking 3 continents, Asia, Africa and Europe. There is a steady flow of the ships, steady flow of the trade. So he will get the money. Somehow he can build the what he called dam. That was his plan. So this was a valuable waterway that controlled 2/3 of the oil used by the Europe. ಅಂದ್ರೆ 2/3 ಆಯಿಲ್ ಯೂಸ್ ಮಾಡೋದು ಯುರೋಪು ಇದೇ ಮಾರ್ಗದಿಂದ, ಇನ್ಕ್ಲೂಡಿಂಗ್ ಅಮೆರಿಕ ಕೂಡ ಇದೇ ಮಾರ್ಗದಿಂದ ಆಯಿಲ್ ಅನ್ನು ತಗೊಂಡು ಹೋಗ್ತಾ ಇರುತ್ತೆ. ವರ್ಲ್ಡ್ಗೆ ಈಗ ಪ್ರೆಸೆಂಟ್ಲಿ 10% ಆಫ್ ದ ವರ್ಲ್ಡ್ ಟ್ರೇಡ್ ರನ್ಸ್ ಥ್ರೂ ದ ಸೂಯಸ್ ಕೆನಾಲ್. There was some problem recently regarding there was some traffic jam for many days. There was a great loss in the what we call trade and commerce that was seen recently. So it contributes 10% of the world trade via these two Suez Canal. So Israelis should join. So ಈ ವಾರ್ನಲ್ಲಿ ಈ ಥರ ಒಂದು ರಾಷ್ಟ್ರೀಕರಣ ಮಾಡಿದ್ಮೇಲೆ ಯಾರಿಗೆ ಅದು ಲಾಸ್ ಆಗತ್ತೆ ಅಂತಂದರೆ, ಇಟ್ ಈಸ್ ಅ ಲಾಸ್ಟ್ ಫೇಸ್ಡ್ ಬೈ ದ ಇಂಗ್ಲೆಂಡ್, ಫ್ರಾನ್ಸ್ ಆ್ಯಂಡ್ ಇಸ್ರೇಲ್, ಅಮೇರಿಕಾ. ಸೊ ಈ ಕಾಲುವೆ ನಿರ್ಮಾಣದಲ್ಲಿ ಅಧಿಕ ಬಂಡವಾಳ ಹೂಡಿ ನಷ್ಟಕ್ಕೆ ಒಳಗಾದ ಇಂಗ್ಲೆಂಡ್, ದೇ ಆರ್ ಇನ್ವೆಸ್ಟೆಡ್ ಮನಿ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ರಾಷ್ಟ್ರೀಕರಣದಿಂದ ಕೋಪಗೊಂಡು ಈಜಿಪ್ಟಿನ ಮೇಲೆ ಯುದ್ಧ ಸಾರಿದವು. ದೇ ಡೆಕ್ಲೇರ್ಡ್ ವಾರ್ ಆನ್ ಈಜಿಪ್ಟ್ ಬಿಕಾಸ್ ದೇ ಹ್ಯಾವ್ ಇನ್ವೆಸ್ಟೆಡ್ ಮನಿ ಆ್ಯಂಡ್ ದೇ ಆರ್ ಇನ್ ಟು ಲಾಸ್. ಇದನ್ನು ಈಜಿಪ್ಟ್ ಕದನ ಅಂತ ಕೂಡ ಕರೀತಾರೆ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಈಜಿಪ್ಟ್ ವಾರ್. ನಾಜೀರನು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿಲ್ಲ. ಇನ್ ಈಸ್ ನಾಟ್ ಹ್ಯಾಸ್ ನಾಟ್ ಮೇಡ್ ಇಟ್ ಸೆಲ್ಫ್ ರೆಡಿ ಫಾರ್ ದಿ ವಾರ್. ಸೊ ಹಾಗಾಗಿ ಆದರೂ ಕೂಡ ಅವನು ವಾರ್ ಅವನ ಮೇಲೆ ಡೆಕ್ಲೇರ್ ಆಗೋಗುತ್ತೆ. ಯಾರ್ಯಾರು ಡೆಕ್ಲೇರ್ ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಇಂಗ್ಲೆಂಡ್, ಫ್ರಾನ್ಸ್ ಆ್ಯಂಡ್ ಆಲ್ಸೋ ಇಸ್ರೇಲ್. ಸೊ ಇಸ್ರೇಲ್ ಇಸ್ ದ ಬಿಟ್ಟರ್ ಎನಿಮಿ ಆಫ್ ಈಜಿಪ್ಟ್. ಸೊ ಹಾಗಾಗಿ ಇದೇ ವೇಳೆಗೆ ಈಜಿಪ್ಟಿನ ಬದ್ಧವೈರಿ ಇಸ್ರೇಲ್ ಸಹ ಫ್ರಾನ್ಸ್, ಇಂಗ್ಲೆಂಡ್ ಜೊತೆಗೂಡಿ ಈಜಿಪ್ಟ್ ಮೇಲೆ ದಾಳಿಯನ್ನು ಸಾರತ್ತೆ. ಇಟ್ ವಿಲ್ ಅಟ್ಯಾಕ್ ಈಜಿಪ್ಟ್. ಇಟ್ ವಿಲ್ ಜಾಯಿನ್ ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್ ಆ್ಯಂಡ್ ಇಸ್ರೇಲ್ ವಿಲ್ ಡಿಕ್ಲೇರ್ ವಾರ್ ಆನ್ ಈಜಿಪ್ಟ್. ಎಲ್ಲ ಕಡೆಯಿಂದ ಈಜಿಪ್ಟಿನ ಮೇಲೆ ವಿಮಾನ ದಾಳಿ ಮಾಡ್ತಾರೆ ಫ್ರಾನ್ಸ್, ಇಂಗ್ಲೆಂಡ್ ಆ್ಯಂಡ್ ವಾಟ್ ಯು ಕಾಲ್ಡ್ ಇಸ್ರೇಲ್. ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್ ಅಬ್ದುಲ್ ನಾಜೀರನು ಈ ವಿಲ್ ಡಿಫೀಟ್, ಈ ಸೋಲ್ತಾನೆ, ಸೋತು ಶರಣಾಗ್ತಾನೆ. ಇಸ್ರೇಲ್ ಅಪರ್ಚುನಿಟಿ ಕಾಯ್ತಾ ಇದ್ದಂಥ ಇಸ್ರೇಲ್ ವಿಲ್ ಅನೆಕ್ಸ್ ಈಜಿಪ್ಟಿನ ಸಿನಾಯ್ ಪ್ರದೇಶವನ್ನು ಆಕ್ರಮಣ ಮಾಡುತ್ತೆ, ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡುತ್ತೆ ಆ್ಯಂಡ್ ಈಜಿಪ್ಟ್ಗೆ ಅಪಾರ ನಷ್ಟ ಆಗುತ್ತೆ. ಸೊ ವೇಟಿಂಗ್ ಫಾರ್ ಎ ಅಪರ್ಚುನಿಟಿ, Israel will annex Sinai Peninsula and also what you called Gaza Strip and Golan Heights. It will try to annex even the Golan Heights. ಸೊ ಈ ಒಂದು ಅರಬ್ ಲೀಗಿನ ನಾಯಕನು ಕೂಡ ನಾಜೀರೇ ಆಗಿರ್ತಾನೆ. ಸೊ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಇಸ್ರೇಲ್ ವಾರ್ ಒಂದು ಶಾಂತಿ ಸ್ಥಾಪನೆ ಮಾಡೋ ಪ್ರಯತ್ನ ಮಾಡುತ್ತೆ. ಇಸ್ರೇಲಿ ಕೂಡ ಜಾಯಿಂಟ್ ಬ್ರಿಟಿಷ್ ಫೋರ್ಸಸ್ ವಿಚ್ ನಿಯರ್ಲಿ ಬ್ರಾಟ್ ಸೋವಿಯತ್ ಯೂನಿಯನ್ ಟು ಕಾನ್ಫ್ಲಿಕ್ಟ್. ಈಗ ಇವರಿಬ್ರು ಎಂಟ್ರಿ ಆಗಿದ್ದಾರೆ, ಇಂಗ್ಲೆಂಡು, ಫ್ರಾನ್ಸ್ ಆ್ಯಂಡ್ ಇಸ್ರೇಲ್. ಅಂದರೆ ನ್ಯಾಚುರಲಿ ಈಜಿಪ್ಟ್ಗೆ ಹೆಲ್ಪ್ ಮಾಡೋರು ಯಾರಾದರೂ ಇರಬೇಕು. ಸೊ ಸೋವಿಯತ್ ವಿಲ್ ಎಂಟರ್ ಇನ್ ಟು ದ ಇವೆಂಟ್, ಇನ್ ಟು ದಿ ವಾರ್. ವೆನ್ ಸೋವಿಯತ್ ದಿ ವಾರ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಶುಡ್ ಆಲ್ಸೋ ಎಂಟರ್ ಇನ್ ಟು ದ ವಾರ್. ಸೊ ಈಗ ಯಾರ್ಯಾರ ನಡುವೆ ಆಗ್ತಿತ್ತು ವಾರು, ಈಜಿಪ್ಟು ಮತ್ತು ಇಂಗ್ಲೆಂಡ್, ಫ್ರಾನ್ಸ್ ಜೊತೆ ವಾರ್ ಆಗ್ತಾ ಇದ್ರೆ ಎಂಟ್ರಿ ಕೊಟ್ಟಿರೋರು ಯಾರು? The entry is given by the United States of America and Russia. That leads to the Cold War. Supervision of French diplomat. So it is a man-made waterway. 1969 for 10 years they constructed and value to the international trade. ಅದು ತುಂಬ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ತುಂಬ ಹೆಸರಾಗಿತ್ತು ಆ ಟೈಮಿಗೆ. It was having a lot of what we call trade and commerce via this particular canal connecting 3 continents. And it had taken 10 years for its what you call construction. So Nazir very much he want to build the dam at any cost, Aswan Dam. So he ordered the canal nationalized. British were angry and also the French were angry and the neighboring Israel is armed attacked to retake the canal. ಯಾಕಂದರೆ ಇಸ್ರೇಲ್ also sends our oil to the United States of America via Mediterranean Sea towards the Atlantic Ocean from the Israel, a small country. So even our ships are also what you call flowing or moving on the what you call this particular canal called Suez Canal. So it is very much in need for the Israel also. Israel has to maintain that trade on the trade because being a small country
or most of the trade depended on the waterways. So Suez was very important even. So crisis as it is started in 1956. British and they joined. French troops landed. British and French troops landed at port and said and took control of the area. They will take control of the area. Beginning in 1955, Russia eventually helped Egypt for the construction of Aswan Dam on the river Nile after the United States refused to support the project. So as it is, as I told you, World Bank, they had asked for the loan. When the World Bank rejects the loan and there is no other go, so it will take the help, half of the help from the Russia and half of the help from their own, what you call, dam, by nationalizing their own dam. So Soviet leader Nikita Khrushchev railed against the invasion and threatened to rain nuclear missiles on the Western Europe if Israeli, French, British force did not withdraw. So naturally now the Russia is come into the scene. She will give a warning: if we will not take out your missiles from the Western Europe, these Western European countries, I mean to say Western European countries, France and England should take out the missiles from the Egypt, otherwise it will put a nuclear bomb. That was the threat posed by the Soviet Russia, because Soviet Russia was very angry on the developments that were taking place in the Egypt. So once when the Soviet interfered, naturally Russia, America also interfered. It also gave warning that if you cannot put this much of condition, so only will take the matter worse, you will say. So refrain from the direct intervention from the conflict is the warning given by America to Russia. Do not directly involve in this conflict. However, USA also gave a warning to French, British and Israelis to give up their campaign and withdraw from their Egyptian soil. Avarigu kuda it gives warning because they have not informed America. British, French, Israel have not informed America. They have attacked the Egypt. Adu America kopa ide. Why you did not inform me before the war? You are informing me now. That is what America questions British and French. So again it will threaten the three nations with economic sanction if they persisted their attack. ತನಗೆ ಹೇಳಿಲ್ಲ ಅನ್ನೋ ಒಂದು ಸಿಟ್ಟಿಗೆ ಇವ್ರ ಮೇಲೂ ಕೂಡ US will give a threatening warning to the three countries. So naturally British and French withdrew in December. Israel finally bowed to US because Israel will not exist without America. Israel is very, very close to USA with the pressure. So in March 1957 and controlling the, they will come out of the control of the canal. Suez Canal marked the first use of United Nations peacekeeping troops. Apart from that, so ಈ ಒಂದು ವಾರ್ನಲ್ಲಿ it is again the India supports the Suez Nazirಗೆ ಭಾರತ ಕೂಡ ಸಪೋರ್ಟ್ ಮಾಡುತ್ತೆ. So Nazir was not in favor of either America or communist ಸಿದ್ಧಾಂತ. ಅವನಿಗೆ ಎರಡೂ ಬೇಕಾಗಿರೋದಿಲ್ಲ. ಅವನಿಗೆ ಒಂದು ಡ್ಯಾಮ್ ಕಟ್ಟೋದು ಅವನ ಇಂಟೆನ್ಷನ್ ಆಗಿರುತ್ತೆ. ಸುಯಸ್ ಕಾಲುವೆ ಬಿಕ್ಕಟ್ಟಿನಿಂದ, ಬಿಕಾಸ್ ಆಫ್ ದಿಸ್ ಬಿಕ್ಕಟ್ಟು, ಅಬ್ದುಲ್ ನಾಜಿರ್ ಬಿಕಮ್ ವೆರಿ ಫೇಮಸ್. ಅರಬ್ ಲೀಗ್ ಲೀಡರ್ ಈಸ್ ಅರಬ್ ಸಾಮ್ರಾಜ್ಯದ ಮಹಾನಾಯಕನಾಗಿ ಹೊರಹೊಮ್ತಾನೆ. ನಂತರ ಈಜಿಪ್ಟ್ನಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಸೇರಿ ವಾಟ್ ದೇ ಡೂ ಈಸ್ ಇಂಗ್ಲೆಂಡ್ ಫ್ರಾನ್ಸ್ ಬ್ಯಾಂಕ್ಗಳನ್ನೆಲ್ಲ ನ್ಯಾಷನಲೈಸ್ ಮಾಡ್ತಾನೆ. ಅರಬ್ ಜಗತ್ತಿನ ನಾಯಕನಾಗ್ತಾನೆ. ಆ್ಯಂಡ್ ಇನ್ ದ ಸೇಮ್ ವೇ ಇಂಡಿಯಾ ಸಪೋರ್ಟ್ಸ್ ಈಜಿಪ್ಟ್ ಬಿಕಾಸ್ ಅಟ್ ದಟ್ ಟೈಮ್ Prime Minister of India will support the cause of the Nazir, saying he is correct in his stand ಅನ್ನೋ ಅರ್ಥದಲ್ಲಿ. So aftermath of the Suez crisis, British and France, once the seat of the empires, found their influence as world powers weakened as United States of and Soviet Union took more powerful role in the world affairs. ಆದರೆ ವೆಸ್ಟರ್ನ್ ಯುರೋಪಿಯನ್ ನೇಷನ್ಗೆ ಮುಖಭಂಗ ಆಗತ್ತೆ. ಅವರ ಪೊಸಿಷನ್ ಅನ್ನು ಹೂ ಟೇಕ್ಸ್ ದೇರ್ ಪೊಸಿಷನ್ ಅಂದರೆ USA and USSR. This crisis made Nazir a powerful hero in the growing Arab and Egyptian nationalist movements. Israel, while it did not gain any support to utilize the canal, once again granted rights to ship goods along the Straits of Tiran. For almost a decade, ಒಂದು ದಶಕಗಳ ಕಾಲ, Suez Canal became the front line between the Israeli and Arab armies. That was very much true.
ಸೊ ಫಾರ್ ಅಬೌಟ್ ಎ ಡೆಕೇಡ್, ಸೊ ಅಲ್ಲಿ ಗ್ಲೋರಿಫಿಕೇಶನ್, ನಾಜಿರ್ ಇಸ್ ಎ ಕಿಂಗ್, ನಾಜಿರ್ ಇಸ್ ಎ ಲೀಡರ್, ಇಡೀ ಅರಬ್ ಕೂಡ ಅವನನ್ನು